ರಾಜಕೀಯದಲ್ಲಿ ಯಾರು ಶತ್ರುಗಳಿಗೂ ಅಲ್ಲ, ಯಾರು ಶಾಶ್ವತ ಮಿತ್ರರಲ್ಲ ಅನ್ನೋ ಮಾತು ಕೂಡ ಇದೆ. ಕುತೂಹಲದ ಸಂಗತಿ ಅಂದ್ರೆ ಸದಾ ಸಿದ್ದರಾಮಯ್ಯ ವಿರುದ್ಧ ಕೆಂಡ ಕಾರುವಂತಹ ಬಿಜೆಪಿ ಎಂಎಲ್ಸಿ ರವಿಕುಮಾರ್ ಸಿಎಂ ಕಾರಿನಲ್ಲಿ ಕಾಣಿಸಿಕೊಂಡಿದ್ದಾರೆ. ಸಿದ್ದರಾಮಯ್ಯ ಕಾರ್ನಲ್ಲೇ ರವಿಕುಮಾರ್ ವಿಧಾನಸೌಧಕ್ಕೆ ಆಗಮಿಸಿದ್ದಾರೆ. ಸಿಎಂ ಜೊತೆಗೆ ರವಿಕುಮಾರ್ ನಗುತ್ತಲೇ ಮಾತನಾಡುತ್ತಾ ಬಂದ ವಿಡಿಯೋ ಈಗ ಬಹಿರಂಗವಾಗಿದೆ. ಇದರ ಬೆನ್ನಲ್ಲೇ ರಾಜಕೀಯದಲ್ಲಿ ಯಾರೂ ಕೂಡ ಶತ್ರುಗಳಿಲ್ಲ ಅನ್ನುವಂತಹ ಮಾತು ಸಾಬೀತುಪಡಿಸಿದಂತಾಗಿದೆ. ರಾಜಕೀಯದಲ್ಲಿ ಯಾರೂ ಕೂಡ ಶತ್ರುಗಳಲ್ಲ, ಯಾರು ಕೂಡ ಪರ್ಮನೆಂಟ್ ಮಿತ್ರರು ಕೂಡ ಇಲ್ಲ. ಹೊರಗಡೆ ಜನ ಹೇಳ್ಬೋದು ಅವ್ರ ಕಂಡ್ರೆ ಆಗಲ್ಲ, ಇವ್ರ ಕಂಡ್ರೆ ಆಗಲ್ಲ, ಅವ್ರ ಮುಖನೂ ನೋಡಲ್ಲ, ಅವ್ರು ಮಾತನಾಡೋದು ಕೂಡ ಇಲ್ಲ ಅಂತ. ಆಗ ಕೆಲವೊಂದು ಸಾಕ್ಷ್ಯಗಳು ಸಿಕ್ಕಿದಾಗ ಮಾತ್ರ ಗೊತ್ತಾಗುತ್ತೆ ಇಲ್ಲಿ ಯಾರು ಕೂಡ ಪರ್ಮನೆಂಟ್ ಶತ್ರುಗಳು ಕೂಡ ಇರೋದಿಲ್ಲ, ಯಾರು ಪರ್ಮನೆಂಟ್ ಮಿತ್ರರು ಕೂಡ ಇರೋದಿಲ್ಲ. ಎಲ್ಲ ಕ್ಷಣ ಮಾತ್ರಕ್ಕೆ ಏನಾದ್ರೂ ಒಂದು ವಾಗ್ವಾದ ಆಗುತ್ತೆ, ಅದು ಅಲ್ಲಿಗೆ ಮುಗಿಯುತ್ತೆ. ಮತ್ತೆ ಅವ್ರ ಮುಖ ಇವ್ರು ನೋಡ್ಬೇಕು, ಇವ್ರ ಮುಖ ಅವ್ರು ನೋಡ್ಲೇಬೇಕು. ಇದು ರಾಜಕೀಯದಲ್ಲಿ ಸರ್ವೇ ಸಾಮಾನ್ಯ ಆಗ್ಬಿಟ್ಟಿದೆ. ಆದ್ರೆ ಜನ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ ಅವ್ರಿಗೆ ಇವ್ರ ಕಂಡ್ರೆ ಆಗಲ್ಲ, ಅವ್ರಿಗೆ ಇವ್ರ ಕಂಡ್ರೆ ಆಗಲ್ಲ ಅಂತಾನೆ ಹೇಳ್ತಾರೆ. ಆದ್ರೆ ಇಲ್ಲಿ ಎಂಎಲ್ಸಿ ರವಿಕುಮಾರ್ ಅವರು ಸಿಎಂ ಕಾರ್ನಲ್ಲಿ ವಿಧಾನಸೌಧಕ್ಕೆ ಬಂದಿರುವಂತದ್ದು. ಆದ್ರೆ ಜನ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ ಎಂಎಲ್ಸಿ ರವಿಕುಮಾರ್ ಅವ್ರಿಗೂ ಸಿಎಂ ಸಿದ್ದರಾಮಯ್ಯ ಅವ್ರಿಗೂ ಅಷ್ಟಕ್ಕಷ್ಟೇ ಅಂತ ಎನ್ನುವಂತಹ ಮಾತು ಕೂಡ ಇದೆ. ಆದ್ರೆ ಈ ವಿಡಿಯೋವನ್ನ ನೋಡ್ತಾ ಇದ್ರೆ ಅವರಿಬ್ರು ಮಧ್ಯೆ ಅಂತದ್ದೇನೂ ಇಲ್ಲ ಅನ್ನುವಂತಹ ಒಂದು ಮಾಹಿತಿ ಕೂಡ ಬರ್ತಾ ಇರುವಂತದ್ದು. ಸಿಎಂ ಜೊತೆಗೆ ಬಿಜೆಪಿ ಎಂಎಲ್ಸಿ ರವಿಕುಮಾರ್ ಪ್ರತ್ಯಕ್ಷ ಆಗಿದ್ದಾರೆ. ಇದು ಒಂದು ಜನರಿಗೆ ಕೂಡ ಅನುಮಾನ ಮೂಡಿರುವಂಥದ್ದು. ಇಷ್ಟು ದಿನ ಅವರಿಬ್ರಿಗೂ ಆಗ್ತಾ ಇರ್ಲಿಲ್ವಲ್ಲ, ಅವರಿಬ್ರು ಸರಿಯಾಗಿರ್ಲಿಲ್ವಲ್ಲ, ಹಾಗಾದ್ರೆ ಈಗ ಹೇಗೆ ಒಟ್ಟಿಗೆ ಬರೋದಕ್ಕೆ ಸಾಧ್ಯ ಎನ್ನುವಂತಹ ಪ್ರಶ್ನೆ ಕೂಡ ಮೂಡ್ತಾ ಇದೆ.